ಹೆಸರಲ್ಲಿ ಮೋಸ ಕಾಮನ್. ಅಷ್ಟೇ ಅಲ್ಲ, ಪ್ರೀತಿಯ ನೆಪ ಲೈಂಗಿಕ ದೌರ್ಜನ್ಯಕ್ಕೂ ಕಾರಣವಾಗುತ್ತೆ. ಇದು ಸಹಜವಾಗಿ ಅಲ್ಲಿ ಇಲ್ಲಿ ಕೇಳ್ತಿದ್ದ ಸುದ್ದಿ. ಇಲ್ಲೊಬ್ಬ ಕಿರುತೆರೆ ನಟ ಪ್ರೀತಿ ಹೆಸರಲ್ಲಿ ತನ್ನ ಗೆಳತಿ ಮೇಲೆ ಲೈಂಗಿಕ ದೌರ್ಜನ್ಯಕ್ಕೆ ಮುಂದಾಗಿರೋ ಆರೋಪ ಕೇಳಿ ಬಂದಿದೆ. ಅಷ್ಟೇ ಅಲ್ಲ, ಇದಕ್ಕೆ ಸಂಬಂಧಿಸಿದಂತೆ ಕಿರುತೆರೆ ನಟ ಚರಿತ್ ಬಾಳಪ್ಪನನ್ನ RR ನಗರ ಪೊಲೀಸರು ಬಂಧಿಸಿದ್ದಾರೆ. ಕಿರುತೆರೆಯ ನಟರೆಂದ್ರೆ ಸಾಕು, ಅವರನ್ನ ಅಷ್ಟೇ ಗೌರವ ಮತ್ತು ಪ್ರೀತಿಯಿಂದ ಕಾಣುವ ಮನೆ ಮಂದಿ ಇದ್ದಾರೆ. ತಮ್ಮ ಮನೆ ಹುಡುಗ ಅನ್ನೋ ರೀತಿಯಲ್ಲೇ ಕಿರುತೆರೆ ನಟರನ್ನ ಮೆಚ್ಚುವ ಅದೆಷ್ಟೋ ಜನರಿದ್ದಾರೆ. ಆದ್ರೆ ಕನ್ನಡದ ಮುದ್ದು ಲಕ್ಷ್ಮಿ, ಲವಲವಿಕೆ, ಸರ್ಪ ಸಂಬಂಧ ಸೇರಿದಂತೆ ತೆಲುಗಿನ ಅನೇಕ ಧಾರಾವಾಹಿಗಳಲ್ಲಿ ನಟಿಸಿದ್ದ ಚರಿತ್ ಬಾಳಪ್ಪ ಮಾತ್ರ ತಾನು ಪ್ರೀತಿಸುತ್ತಿದ್ದ ಗೆಳತಿ ಮೇಲೆಯೇ ಪ್ರೀತಿಯ ನೆಪವೊಡ್ಡಿ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದು, ಆ ಆರೋಪದಡಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಇಷ್ಟಕ್ಕೂ ಯಾರು ಈ ಚರಿತ್ ಬಾಳಪ್ಪ? ಈ ಡೀಟೇಲ್ಸ್ ಅನ್ನ ನೋಡೋದಾದ್ರೆ, ಕನ್ನಡದ ಕಿರುತೆರೆಯಲ್ಲಿ ಮುದ್ದು ಲಕ್ಷ್ಮಿ, ಲವಲವಿಕೆ ಹಾಗೂ ಸರ್ಪ ಸಂಬಂಧ ಸೀರಿಯಲ್ ಅಲ್ಲಿ ಸಾಕಷ್ಟು ಸುದ್ದಿ ಮಾಡಿದವರು. ಆ ಧಾರಾವಾಹಿಯ ಹೀರೋ ಈ ಚರಿತ್ ಬಾಳಪ್ಪ. ಕನ್ನಡ ಮಾತ್ರವಲ್ಲ, ತೆಲುಗಿನ ಅನೇಕ ಸೀರಿಯಲ್ಗಳಲ್ಲೂ ಈ ಚರಿತ್ ಬಾಳಪ್ಪ ಕಾಣಿಸಿಕೊಂಡಿದ್ದಾರೆ. ಜೀನಿ ಪರಿದನ್ ವಾಟರ್, ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಕಿರುತೆರೆ ನಟನಾಗಿದ್ದ ಕಾರಣ ಚರಿತ್ ಬಾಳಪ್ಪ ಅವರು ಸಹಜವಾಗಿಯೇ ಖ್ಯಾತಿಯನ್ನ ಪಡೆದಿದ್ರು. ಫೇಸ್ ವ್ಯಾಲ್ಯೂ ಇದ್ದುದರಿಂದ ಅವರನ್ನ ನೋಡಿದ ಅನೇಕರು ಸೆಲ್ಫಿ ಫೋಟೋ ತೆಗೆಸ್ಕೊಳ್ತಿದ್ದುದು ಕಾಮನ್. ನಟನೆಂಬ ಕಾರಣಕ್ಕೋ ಅಥವಾ ಅವರು ಇಷ್ಟವಾದ್ರು ಎಂಬ ಕಾರಣಕ್ಕೋ ಹುಡುಗಿಯೊಬ್ಬಳು ಪ್ರೀತಿ ಶುರುವಿಟ್ಟುಕೊಂಡಿದ್ದಾಳೆ. ಅತ್ತ ನಟ ಚರಿತ್ ಬಾಳಪ್ಪ ಕೂಡ ಪ್ರೀತಿಗೆ ಜೈ ಅಂದಿದ್ದಾನೆ. ಹೀಗೆ ಹಲವು ದಿನಗಳನ್ನ ಕಳೆದ ಚರಿತ್ ನಿನ್ನನ್ನ ಪ್ರೀತಿಸ್ತೇನೆ ಅಂತ ಹೇಳಿ ದೈಹಿಕ ಸಂಪರ್ಕಕ್ಕೆ ಒತ್ತಾಯಿಸಿದ್ದಾನೆ. ಅಷ್ಟೇ ಅಲ್ಲ, ಆ ಯುವತಿ ವಾಸಿಸುತ್ತಿದ್ದ ಮನೆಗೂ ನುಗ್ಗಿ ಸಹಚರರ ಜೊತೆ ಕಿರುಕುಳವನ್ನೂ ನೀಡಿದ್ದಾನೆ. ಅದಷ್ಟೇ ಅಲ್ಲ, ಹಣಕ್ಕೂ ಬೇಡಿಕೆ ಇಟ್ಟಿದ್ದಾನೆ. ನೀನು ಹಣ ಕೊಡದೇ ಇದ್ರೆ ನಿನ್ನ ಖಾಸಗಿ ಕ್ಷಣದ ಫೋಟೋ ಹಾಗೂ ವಿಡಿಯೋವನ್ನೆಲ್ಲ ಹರಿದು ಬಿಡೋದಾಗಿ ಬೆದರಿಕೆ ಹಾಕಿದ್ದಾನೆ. ಈ ಕುರಿತು ಸ್ವತಃ ಆ ಹುಡುಗಿಯೇ ಪೊಲೀಸರ ಮುಂದೆ ಆರೋಪ ಮಾಡಿದ್ದಾಳೆ. ಇದಕ್ಕೂ ಮುನ್ನ 2017ರಲ್ಲಿ ನಟಿ ಮಂಜುಶ್ರೀ ಜೊತೆ ಚರಿತ್ ಬಾಳಪ್ಪ ಅವರಿಗೆ ವಿವಾಹ ಆಗಿತ್ತು. 2022ರ ಬಳಿಕ ಅವರ ಸಂಸಾರದಲ್ಲಿ ಬಿರುಕು ಮೂಡಿತ್ತು. ನಂತರ ಅವರಿಬ್ಬರು ನ್ಯಾಯಾಲಯದಲ್ಲಿ ವಿಚ್ಛೇದನ ಪಡ್ಕೊಂಡಿದ್ರು. ಕೋರ್ಟ್ ಆಜ್ಞೆಯಂತೆ ಡಿವೋರ್ಸ್ ಪರಿಹಾರ ಹಣಕ್ಕೆ ನೋಟಿಸ್ ಕಳಿಸಿದ್ದಕ್ಕೆ ಮಾಜಿ ಪತ್ನಿ ಮಂಜುಶ್ರೀ ಅವರಿಗೂ ಚರಿತ್ ಬೆದರಿಕೆ ಹಾಕಿದ್ದರಂತೆ. ಈ ಬಗ್ಗೆ ಚರಿತ್ ವಿರುದ್ಧ ಪತ್ನಿ ಮಂಜುಶ್ರೀ ದೂರನ್ನ ನೀಡಿದ್ರು. ಇದಕ್ಕೆ ಸಂಬಂಧಿಸಿದಂತೆ ಕಳೆದ ಜೂನ್ ತಿಂಗಳಲ್ಲಿ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿತ್ತು. ಸದ್ಯ ಗೆಳತಿಯೊಬ್ಬಳ ಮೇಲೆ ಲೈಂಗಿಕ ದೌರ್ಜನ್ಯ ಹಾಗೂ ಕೊಲೆ, ಬೆದರಿಕೆ ಮತ್ತು ಹಲ್ಲೆ ಮಾಡಿರೋದಾಗಿ ಆತನ ವಿರುದ್ಧ ಆರೋಪ ಮಾಡಲಾಗಿದೆ. ಹೀಗಾಗಿ ಚರಿತ್ ಪೊಲೀಸರ ಅತಿಥಿಯಾಗಿದ್ದಾನೆ. ಪೊಲೀಸರಿಗೆ ದೂರು ನೀಡಿರುವ ಸಂತ್ರಸ್ತೆ ಹೆಣ್ಣು ಮಗಳ ಬಗ್ಗೆ ಅಸಹ್ಯ ಹುಟ್ಟಿಸುವಂತಹ ಮಾತುಗಳನ್ನಾಡ್ತಾನೆ, ವಿನಾಕಾರಣ ಬೆದರಿಕೆ ಹಾಕಿ ಖಾಸಗಿ ಫೋಟೋ ಹರಿಬಿಡೋ ಬಗ್ಗೆ ಧಮಕಿ ಹಾಕ್ತಾನೆ, ಹೆಚ್ಚು ಹಣ ಇರೋ ಹುಡುಗಿಯರನ್ನೇ ಟಾರ್ಗೆಟ್ ಮಾಡಿ ಹಣಕ್ಕೆ ಬೇಡಿಕೆ ಇಡ್ತಾನೆ ಅಂತ ದೂರಿದ್ದಾರೆ. ಅವನು ಮದುವೆ ಆಗಿರುವ ಹೆಂಡತಿಗೂ ಅವನ ಆಟಗಳು, ಹುಡುಗಿಯರ ಜೊತೆಗಿನ ಸುತ್ತಾಟ ಎಲ್ಲವೂ ಗೊತ್ತಾಗಿದ್ರಿಂದಲೇ ಅವನ ಕಾಟ ಹೆಚ್ಚಾಗಿ ರೋಸಿದ್ರಿಂದಲೇ ಡಿವೋರ್ಸ್ ನೀಡಿದ್ದಾರೆ ಎನ್ನಲಾಗಿದೆ. ಆತ ಜೋರಾಗಿ ಧಮಕಿ ಹಾಕುತ್ತಿರುವ ವಿಡಿಯೋ ಒಂದು ವೈರಲ್ ಆಗಿದೆ. ಆ ವಿಡಿಯೋದಲ್ಲಿ ನನ್ನ ಜೊತೆ ಮದುವೆಯಾಗಿ ಬಾಗಿಲು ಹಾಕಿಕೊಂಡು ಯಾರೊಂದಿಗೆ ಮಾತನಾಡ್ತಿದ್ದೆ ಅಂತ ಜೋರು ಮಾಡುವ ವಿಡಿಯೋ ಒಂದು ಸಖತ್ ವೈರಲ್ ಆಗಿದೆ. ಅದೇನೇ ಇರಲಿ, ಫೇಸ್ ವ್ಯಾಲ್ಯೂ ಇದ್ದವರೇ ಇಂತಹ ಪ್ರಕರಣಗಳಲ್ಲಿ ಹೆಚ್ಚೆಚ್ಚು ಸುದ್ದಿಯಾಗ್ತಿದ್ದಾರೆ. ಪ್ರೀತಿ, ಪ್ರೇಮ, ಮೋಸ ಅನ್ನೋದು ಅಂತವರಿಗೆ ಕಾಮನ್ ಆಗ್ಬಿಟ್ಟಿದೆ. ಅದರಲ್ಲೂ ಜನಪ್ರಿಯತೆಯ ಉತ್ತುಂಗದಲ್ಲಿರೋರೇ ಈ ರೀತಿ ಮಾಡಿದ್ರೆ ಸಾಮಾನ್ಯ ಜನರು ಹೆಂಗಿರ್ಬೇಡ ಅನ್ನೋದೇ ಪ್ರಶ್ನೆ ಎದ್ದಿದೆ.